ವಿರೋಧ ಪಕ್ಷಕ್ಕೆ 12 ಮತಗಳು, ನನಗೆ 42 ಮತಗಳನ್ನು ಕೊಡುವುದರ ಮುಖಾಂತರ ಅಭೂತಪೂರ್ವ ವಿಜಯವನ್ನು ನನಗೆ ನಮ್ಮ ಜನತೆ ಕೊಟ್ಟಿದ್ದಾರೆ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986338899. ಕೋಲಾರ ಹಾಲು ಒಕ್ಕೂಟಕ್ಕೆ ಮೊದಲನೇ ಬಾರಿಗೆ ಬಂಗಾರಪೇಟೆಯಿಂದ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಬಂಗಾರಪೇಟೆ ಭಾಗದ ಎಲ್ಲ ಮತಬಾಂಧವರಿಗೆ ನಿಮ್ಮ SN ನಾರಾಯಣ ಸ್ವಾಮಿ ಮಾಡ್ತಕ್ಕಂಥ ನಮಸ್ಕಾರ. ಇವತ್ತು ನಾನು ನತ್ತಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಡೆಲಿಗೇಟ್ ಆಗಿ ಈ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಈ ಸ್ಪರ್ಧೆ ಮಾಡಬೇಕಾದ್ರೆ ನನ್ನ ಸ್ಪರ್ಧೆಯನ್ನು ತಡಿಬೇಕು ಅಂಥೇಳಿ ಬಹಳಷ್ಟು ಮಂದಿ ಬಹಳಷ್ಟು ಪ್ರಯತ್ನ ಪಟ್ಟರು. ವಿನಾಕಾರಣ ಅನೇಕ ಕಿರುಗಳನ್ನು ಕೊಟ್ಟರು. ನನ್ನ ಬಂಗಾರಪೇಟೆಯಲ್ಲಿ ಪ್ರವೇಶ ಮಾಡಿ ಪ್ರಭಾವಿ ಶಾಸಕರು ಮತ್ತು ಗಣಿದಡಿಗಳು ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಸುರಿದು ಏನಾದರೂ ಮಾಡಿ ನ್ಯಾಯಾಲಯದಲ್ಲಿ ಇವರಿಗೆ ತೊಂದರೆ ಕೊಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆದರೆ ದೇವರ ಕೃಪೆ, ಜನರ ಆಶೀರ್ವಾದದಿಂದ ಇವತ್ತು ನಾನು ನನ್ನ ಭಾಗದಿಂದ ಬಹುಮತಗಳಿಂದ ಆಯ್ಕೆಯಾಗಿದ್ದೇನೆ. ಯಾಕಂದರೆ ಮೊದಲನೇ ಬಾರಿಗೆ ಹಾಲು ಒಕ್ಕೂಟಕ್ಕೆ ನಾನು ಪದಾರ್ಪಣೆ ಮಾಡ್ತಾಯಿದ್ದೀನಿ. ಮೊದಲನೇ ಗೆಲುವಿನಲ್ಲಿ ನನಗೆ ವಿರೋಧ ಪಕ್ಷಕ್ಕೆ 12 ಮತಗಳು, ನನಗೆ 42 ಮತಗಳನ್ನು ಕೊಡುವುದರ ಮುಖಾಂತರ ಅಭೂತಪೂರ್ವ ವಿಜಯವನ್ನು ನನಗೆ ನಮ್ಮ ಜನತೆ ಕೊಟ್ಟಿದ್ದಾರೆ. ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿ ನಮ್ಮ ಪಕ್ಷದ ಸ್ಪರ್ಧೆ ಮಾಡಿದರು, ಪ್ರತಿಭಾ ಅಂತ. ಪಾಪ ಅವರು ಒಂದು ವಾರದ ಹಿಂದೆ ಅಷ್ಟೇ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದರು. ಅವರು ಕೂಡ ಇದು ಹೊಸ ಅನುಭವ, ಹಾಗಾಗಿ ಹೆಚ್ಚಿಗೆ ಪ್ರಚಾರ ಮಾಡೋ ಹಾಗಿಲ್ಲ. ಆದರೂ ಕೂಡ ಅವರು ಏನು ಡಿಪಾಸಿಟ್ ಕೇಳ್ಕೊಂಡಿಲ್ಲ. ಇವತ್ತು ಸುಮಾರು ಅವರು ನೇರವಾದ ಪೈಟಿ ಕೊಟ್ಟು ಪಾಪ ಆ ಪ್ರತಿಭಾ ಅನ್ನೋರ ಮೇಲೆ ಒಬ್ಬ ರಾಜ್ಯದ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಇನ್ನೊಬ್ಬ ಮಂತ್ರಿಗಳು, ಇವರೊಟ್ಟಿಗೆ ಕೋಲಾರ ಜಿಲ್ಲೆಯ ಅನೇಕ ಪ್ರಭಾವಿ ಶಾಸಕರುಗಳು, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಬಹಳ ಒತ್ತಡವನ್ನು, ಪಾಪ ಪ್ರತಿಭಾ ಗುಬ್ಬಚ್ಚಿ ಇದ್ದಂಗೆ ಆ ಗುಬ್ಬಚ್ಚಿ ಮೇಲೆ ಎಷ್ಟು ದೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಅಷ್ಟು ದೊಡ್ಡ ಬ್ರಹ್ಮಾಸ್ತ್ರವನ್ನು ತಗೊಂಡೋಗಿ ಇವತ್ತು ಅವರೆಲ್ಲವರನ್ನು ತಗೊಂಡೋಗಿ ಇವತ್ತು KGF, ಕೋಲಾರ, ಬಂಗಾರಪೇಟೆ ಕೆಲವರನ್ನು ಮತ್ತು ಮಾದೂರಿನ ಸಂಪೂರ್ಣ ಮತದಾರರನ್ನು ತಗೊಂಡೋಗಿ ಗೋವಾದಲ್ಲಿ ರೆಸಾರ್ಟ್ನಲ್ಲಿ ಇಡುವುದರ ಮುಖಾಂತರ ಒಂದು ಇತಿಹಾಸವನ್ನು ಇವತ್ತು ಬರೆದಿದ್ದಾರೆ. ಅಲ್ಲಿ ನನ್ನ ಭಾಗದ ಆ ಮಹಿಳೆಯರ ಪತಿ ಹೋದಾಗ ಕೂಡ ಕನಿಷ್ಠ ಪಕ್ಷ ಅವರ ಹೆಂಡತಿಯನ್ನು ಕೂಡ ನೋಡಲಿಕ್ಕೆ ಬಿಡದಂಥ ಒಂದು ಟೈಟ್ ಸೆಕ್ಯೂರಿಟಿ ಬೋನ್ಸರ್ಸ್ ಇಟ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಹಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ರೀತಿ ಏನಾದರೂ ಮಹಿಳಾ ಚುನಾವಣೆಗಳನ್ನು ಇಷ್ಟು ದುಬಾರಿ ವೆಚ್ಚದಲ್ಲಿ ಮಾಡ್ತಾ ಹೋದರೆ ಮುಂದೆ ಬಹುಶಃ ಸಮಾಜ ನಡೆಸಲಿಕ್ಕೆ, ಹಾಲು ಒಕ್ಕೂಟ ನಡೆಸಲಿಕ್ಕೆ ಭಾಳ ಕಷ್ಟ ಆಗಿದೆ. ಆದರೂ ಕೂಡ ಇವತ್ತು ಆ ಹೆಣ್ಮಗಳು ಕೂಡ ಸ್ಪರ್ಧೆ ಮಾಡಿದ್ರು. ಅವ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೂ ಕೂಡ ನಮ್ಮ ಪಕ್ಷದವರೇ. ಹಾಗಾಗಿ ಅವ್ರಿಗೂ ಶುಭವಾಗಲಿ. ಇವತ್ತು ನಮ್ಮ ಪಕ್ಷದ ಸುಮಾರು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986338899. 9 ಜನ ಗೆದ್ದಿದ್ದೇವೆ. ಇದರೊಟ್ಟಿಗೆ ನನ್ನ ಸಹೋದರಿ ಕೋಲಾರದ ಮಾಜಿ ಪೌರಾಧ್ಯಕ್ಷರು ಆಗಿರ್ತಕ್ಕಂಥ ಮಹಾಲಕ್ಷ್ಮೀರವರು ಕೂಡ ಜಯಗಳಿಸಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಯಾರೆಲ್ಲ ಜಯಗಳಿಸಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಅಲ್ಲೇನು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ
ಆ ಕೋಚಿ ಮಿಲ್ಗೆ ಸೇರಿಕೊಂಡು ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಆ ಲೂಟಿಯನ್ನು ತಪ್ಪಿಸಲಿಕ್ಕೆ, ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ, ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾವುದೇ ಅಡೆತಡೆ ಬಂದರೂ ಕೂಡ ಆ ಅಡೆತಡೆಗಳಿಗೆ ಭಯಪಡದೆ ರೈತರ ಪರವಾಗಿ, ಜನರ ಪರವಾಗಿ, ಮಹಿಳೆಯರ ಪರವಾಗಿ ನಾನು ನಿಂತು ಕೆಲಸ ಮಾಡ್ತೇನೆ ಅಂತ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ.